ಆರ್‌ಎಸ್‌ಎಸ್ ಮೂಲಕ ಮತ್ತೆ ಬಿಜೆಪಿ ಸೇರ್ತಾರಾ ಅಂತ? ನೋಡಿ, ನಾನು ಆರ್ ಎಸ್ ಎಸ್ ಮುಖಾಂತರ ಬಿ ಜೆ ಪಿ ಸೇರೋಂಥ ಅವಶ್ಯಕತೆ ನನಗೇನಿಲ್ಲ. ಯಾಕೆಂದರೆ ನಾನು ಆರ್ ಎಸ್ ಎಸ್ಸೇ. ಆರ್ ಎಸ್ ಎಸ್ಸು ಎಂದೂ ಕೂಡ ನೀನು ಇದೇ ಮಾಡೋ ರಾಜಕಾರಣದಲ್ಲಿ ಅಂತ ಹೇಳಿಲ್ಲ. ಆರ್ ಎಸ್ ಎಸ್ ಏನು ಹೇಳುತ್ತೆ? ಆರ್ ಎಸ್ ಎಸ್ ಹೇಳೋದು ಇಷ್ಟನೇ, ಸಂಘ ಕುಚ್ ನಹಿ ಕರೇಗಾ, ಸ್ವಯಂ ಸೇವಕ್ ಸಬ್ ಕುಚ್ ಕರೇಗಾ. ನಮ್ಮಂಥ ಲಕ್ಷಾಂತರ ಸ್ವಯಂ ಸೇವಕರನ್ನು ಸಂಘ ತಯಾರು ಮಾಡಿದೆ. ಅವರು ನೀವೇನು ಬೇಕಾದ್ರೂ ರಾಜಕಾರಣ ಕ್ಷೇತ್ರ ನೀವೇನು ಬೇಕಾದ್ರೂ ಕ್ರಮ ತಗೊಳ್ಳಿ ಅಂತ ತೀರ್ಮಾನ ಸಂಘ ಬಿಟ್ಬಿಟ್ಟಿದೆ. ನಾನೇಕೆ ಚುನಾವಣೆ ನಿಂತೆ? ಒಂದು, ಈಗಾಗಲೇ ಹೇಳ್ಕೊತ ಬಂದೆ, ಅನೇಕ ಮೋಸಗಳು ನಡ್ಕೊತ ಬಂತು. ರಾಯಣ್ಣ ಬ್ರಿಗೇಡ್ ಮಾಡಿದೆ, ಯಡಿಯೂರಪ್ಪನವ್ರಿಗೆ ಹೋಗಿ ಅಮಿತ್ ಶಾ ಹತ್ರ ಹೇಳಿದ್ರು ನಿಲ್ಸಕ್ಕೆ ಹೇಳಿ ಅಂತ. ಅರ್ಧ ದಿನ ದೆಹಲಿಯಲ್ಲಿ ಮೀಟಿಂಗ್ ಆಯಿತು. ಅಪ್ಪ ನಿಲ್ಲಿಸು ಅಂದರು, ನಿಲ್ಲಿಸಿದೆ. ಒಬ್ಬ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತನಾಗಿ. ಮೊನ್ನೆ ಅದಕ್ಕಿಂತ ಮುಂಚೆ ಇಂಧನ ಸಚಿವ ಆಗಿದ್ದೆ, ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ನೀನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬೇಕು ಅಂತ. ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟೆ, ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅದೇ. ಅದು ಕೂಡ ಡಿಸಿಪ್ಲಿನ್. ಆರ್‌ಎಸ್‌ಎಸ್ ಮೂಲಕ ಮತ್ತೆ ಬಿಜೆಪಿ ಸೇರ್ತಾರಾ ಅಂತ? ನೋಡಿ, ನಾನು ಆರ್ ಎಸ್ ಎಸ್ ಮುಖಾಂತರ ಬಿ ಜೆ ಪಿ ಸೇರೋಂಥ ಅವಶ್ಯಕತೆ ನನಗೇನಿಲ್ಲ. ಯಾಕೆಂದರೆ ನಾನು ಆರ್ ಎಸ್ ಎಸ್ಸೇ. ಆರ್ ಎಸ್ ಎಸ್ಸು ಎಂದೂ ಕೂಡ ನೀನು ಇದೇ ಮಾಡೋ ರಾಜಕಾರಣದಲ್ಲಿ ಅಂತ ಹೇಳಿಲ್ಲ. ಆರ್ ಎಸ್ ಎಸ್ ಏನು ಹೇಳುತ್ತೆ? ಆರ್ ಎಸ್ ಎಸ್ ಹೇಳೋದು ಇಷ್ಟನೇ, ಸಂಘ ಕುಚ್ ನಹಿ ಕರೇಗಾ, ಸ್ವಯಂ ಸೇವಕ್ ಸಬ್ ಕುಚ್ ಕರೇಗಾ. ನಮ್ಮಂಥ ಲಕ್ಷಾಂತರ ಸ್ವಯಂ ಸೇವಕರನ್ನು ಸಂಘ ತಯಾರು ಮಾಡಿದೆ. ಅವರು ನೀವೇನು ಬೇಕಾದ್ರೂ ರಾಜಕಾರಣ ಕ್ಷೇತ್ರ ನೀವೇನು ಬೇಕಾದ್ರೂ ಕ್ರಮ ತಗೊಳ್ಳಿ ಅಂತ ತೀರ್ಮಾನ ಸಂಘ ಬಿಟ್ಬಿಟ್ಟಿದೆ. ನಾನೇಕೆ ಚುನಾವಣೆ ನಿಂತೆ? ಒಂದು, ಈಗಾಗಲೇ ಹೇಳ್ಕೊತ ಬಂದೆ, ಅನೇಕ ಮೋಸಗಳು ನಡ್ಕೊತ ಬಂತು. ರಾಯಣ್ಣ ಬ್ರಿಗೇಡ್ ಮಾಡಿದೆ, ಯಡಿಯೂರಪ್ಪನವ್ರಿಗೆ ಹೋಗಿ ಅಮಿತ್ ಶಾ ಹತ್ರ ಹೇಳಿದ್ರು ನಿಲ್ಸಕ್ಕೆ ಹೇಳಿ ಅಂತ. ಅರ್ಧ ದಿನ ದೆಹಲಿಯಲ್ಲಿ ಮೀಟಿಂಗ್ ಆಯಿತು. ಅಪ್ಪ ನಿಲ್ಲಿಸು ಅಂದರು, ನಿಲ್ಲಿಸಿದೆ. ಒಬ್ಬ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತನಾಗಿ. ಮೊನ್ನೆ ಅದಕ್ಕಿಂತ ಮುಂಚೆ ಇಂಧನ ಸಚಿವ ಆಗಿದ್ದೆ, ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ನೀನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬೇಕು ಅಂತ. ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟೆ, ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅದೇ. ಅದು ಕೂಡ ಡಿಸಿಪ್ಲಿನ್.